ಬ್ಯಾನರ್ ಅಲ್ಲಿ ತಮ್ಮ ಭಾವಚಿತ್ರ ಹಾಕಿಲ್ಲ ಅಂತ ಒಂದು ಗಲಾಟೆ, ಒಂದು ಚಿಕ್ಕ ಗಲಾಟೆ ಆಯ್ತು. ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಬ್ಯಾನರ್ ನ ತೆಗೆಸ್ಬಿಟ್ರು. ಅಲ್ಲ, ಈಗ ನನಗೆ ಈ ಫೋಟೋ ಹಾಕ್ಬೇಕು, ಭಾವಚಿತ್ರ ಹಾಕ್ಬೇಕು, ಭಾವನೆ ಮುಖ್ಯ ಭಾವಚಿತ್ರಕ್ಕಿಂತ. ಅಂದ್ರೆ ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಸರ್ ಸರ್ಕಾರಿ ಕಾರ್ಯಕ್ರಮದಲ್ಲಿ. ಪಕ್ಷದ ಕಾರ್ಯಕ್ರಮ ಅಲ್ಲ, ಅದಕ್ಕೋಸ್ಕರ ಇವರು ಯಾರು ಆಡಳಿತ ವರ್ಗ ಏನಿದೆ ಅದನ್ನ ಫಾಲೋ ಮಾಡ್ಬೇಕು, ಏನಿದೆ ಅದನ್ನ ಮಾಡಬೇಕು. ಅದರಿಂದ ನನಗೆ ನೋವಾಗದೆ ಇದ್ರು ಬೇರೆಯವ್ರಿಗೆ ನೋವಾಗದೆ. ಬಹಳ ಮುಖ್ಯವಾದದ್ದು ಆಯ್ತು. ಇವತ್ತು MG ಪಾಳ್ಯದಲ್ಲಿ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ಉದ್ಘಾಟನೆ ಆಗಿದೆ. ಇವತ್ತು ನಮ್ಮ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ನಾವೆಲ್ಲ ಸೇರಿ ಉದ್ಘಾಟನೆ ಮಾಡಿದ್ದೇವೆ. ಬಹಳ ಮುಖ್ಯವಾದದ್ದು ನಿರ್ವಹಣೆ ಬಹಳ ಮುಖ್ಯ. ಇವತ್ತೇನಾಗಿದೆ, ಸುಮಾರು ಕಡೆ ನಾವು ಹೋದಂಥ ಸಂದರ್ಭದಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಆಗ್ಬೋದು, ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗ್ಬೋದು, ಅಥವಾ ಜಿಲ್ಲಾ ಆಸ್ಪತ್ರೆಗಳಾಗ್ಬೋದು, ವೈದ್ಯಕೀಯ ಕಾಲೇಜುಗಳಾಗ್ಬೋದು, ಅದರಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಅದನ್ನ ನಾವು ಬಗೆಹರಿಸಬೇಕಾಗಿದೆ. ಯಾಕೆಂದ್ರೆ ಒಂದು ಕಟ್ಟಡ ಮತ್ತು ಉಪಕರಣಗಳಿಂದಲೇ ಒಂದು ಒಳ್ಳೆಯ ಚಿಕಿತ್ಸೆ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದ ಇವತ್ತು ಗ್ರಾಮೀಣ ಭಾಗದಲ್ಲಿ ನಮ್ಮ ಇರತಕ್ಕಂಥ ಈ ಆಧಾರ ಸ್ತಂಭಗಳು ಯಾವುದು, ಪ್ರೈಮರಿ ಹೆಲ್ತ್ ಸೆಂಟರ್, ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಲ್ಲಿ ಏನಿದೆ, ಫಿಸಿಷಿಯನ್ಸ್ ಇಲ್ಲ. ಸೊ ಫಿಸಿಷಿಯನ್ಸ್ ಕೊಡಬೇಕು, ಅದನ್ನು ನಾನು ಹೇಳಿದ್ದೇನೆ. ಈಗೇನಾಗಿದೆ, ಅಲ್ಲಿ ಪೀಡಿಯಾಟ್ರಿಷಿಯನ್ ಇರ್ತಾರೆ, ಮಕ್ಕಳು ಡಾಕ್ಟರ್ ಇರ್ತಾರೆ, ಸ್ತ್ರೀ ರೋಗ ತಜ್ಞರು ಇರ್ತಾರೆ, ಮತ್ತು ಅರವಳಿಕೆ. ಸೊ ಅದು ಎಲ್ಲಾ ಕಡೆ ಇರಬೇಕಾಗಿದೆ. ಸೊ ಹೀಗಾಗಿ ಇನ್ನೂ ಕೂಡ ತಾಯಿ ಮತ್ತು ಮಕ್ಕಳ ಆರೋಗ್ಯಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಯಾಕೆಂದ್ರೆ ಮತ್ತು ಅನಿಮಿಯಾ ಅನ್ನೋದು ರಕ್ತಹೀನತೆ ಬಹಳ ಕಾಡ್ತಾ ಇದೆ. ಅದಕ್ಕೂ ಕೂಡ ಒಂದು ಸ್ಕೀಮ್ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಆಮೇಲೆ ಕೇಂದ್ರ ಸರ್ಕಾರದಿಂದನೂ ಕೂಡ ಇವತ್ತು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಇನ್ನೂ ಹೆಚ್ಚು ಅನುದಾನ ಬೇಕು ಅಂತ ನಾನು ಕೂಡ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ನಿನ್ನೆ ಮೀಟಿಂಗ್ ಇತ್ತು, ಅದರಲ್ಲೂ ಕೂಡ ಪ್ರಸ್ತಾವನೆ ಮಾಡಿದ್ದೇವೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಇವತ್ತು ಹೆಚ್ಚು ಅನುದಾನವನ್ನ ಇವತ್ತು ಆರೋಗ್ಯ ಕ್ಷೇತ್ರಕ್ಕೆ ಕೊಡಬೇಕು. ಸರಿ, ಇದನ್ನು ಹೊರತುಪಡಿಸಿ ಸರ್, ಬಿಜೆಪಿ ಪಕ್ಷದಲ್ಲಿ ಒಂದಷ್ಟು ಆಂತರಿಕ ಕಿತ್ತಾಟಗಳು ನಡೀತಾ ಇದೆ, ಬಹಿರಂಗವಾಗಿ ನಾಯಕರು. ಅವು ಏನ್ ಸಲಹೆ ಕೊಡ್ತೀರಿ ಅಂತ ಹೇಳಿ ಒಬ್ಬರು ಸಂಸದರಾಗಿ? ಇಲ್ಲ, ಈಗ ಅದೆಲ್ಲ ಪಾರ್ಟಿಗೆ ಸಂಬಂಧಪಟ್ಟ ವಿಚಾರ, ಅದ್ರ ಬಗ್ಗೆ ನಾನು ಮಾತಾಡೋದು.